ನಾಲ್ಕನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ನಮಸ್ಕಾರಗಳು. ಇಂದಿನ ತರಗತಿಯನ್ನು ನಾವು ಒಂದು ಹಾಡಿನ ಮೂಲಕ ಪ್ರಾರಂಭಿಸೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ನಾಡಿನ ಸೊಬಗನ್ನು ನೋಡೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ನಾಡಿನ ಸೊಬಗನ್ನು ನೋಡೋಣ. ಹೊಸ ಗಿಡಗಳನ್ನು ಬೆಳೆಸುತ್ತ ನಾವು ನಾಡಿನ ಸೊಬಗನ್ನು ಉಳಿಸೋಣ. ಹೊಸ ಗಿಡಗಳನ್ನು ಬೆಳೆಸುತ್ತ ನಾವು ನಾಡಿನ ಸೊಬಗನ್ನು ಉಳಿಸೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ನಾಡಿನ ಸೊಬಗನ್ನು ನೋಡೋಣ. ಹೊಸ ಗಿಡಗಳನ್ನು ಬೆಳೆಸುತ್ತ ನಾವು ನಾಡಿನ ಸೊಬಗನ್ನು ಉಳಿಸೋಣ. ನಾಡಿನ ಸೊಬಗನ್ನು ಉಳಿಸೋಣ. ಬನ್ನಿ ನಾಡಿನ ಸೊಬಗನ್ನು ಉಳಿಸೋಣ. ನಾಡಿನ ಸೊಬಗನ್ನು ಉಳಿಸೋಣ. ಬನ್ನಿ ನಾಡಿನ ಸೊಬಗನ್ನು ಉಳಿಸೋಣ. ಮನೆಗೊಂದು ಮರ ಊರಿಗೊಂದು ವನ, ಘೋಷಣೆ ಸಾರುತ್ತ ನಡೆಯೋಣ. ಮನೆಗೊಂದು ಮರ ಊರಿಗೊಂದು ವನ, ಘೋಷಣೆ ಸಾರುತ್ತ ನಡೆಯೋಣ. ಉತ್ತಮ ವಾಯು ಪಡೆಯುತ್ತ ಎಲ್ಲರೂ ಆರೋಗ್ಯದಿಂದ ಬದುಕೋಣ. ಉತ್ತಮ ವಾಯು ಪಡೆಯುತ್ತ ಎಲ್ಲರೂ ಆರೋಗ್ಯದಿಂದ ಬದುಕೋಣ. ಬನ್ನಿರಿ ಬನ್ನಿರಿ ಎಲ್ಲರೂ ಬನ್ನಿರಿ, ನಾಡಿನ ಸೊಬಗನ್ನು ನೋಡೋಣ. ಹೊಸ ಗಿಡಗಳನ್ನು ಬೆಳೆಸುತ್ತ ನಾವು ನಾಡಿನ ಸೊಬಗನ್ನು ಉಳಿಸೋಣ. ನಾಡಿನ ಸೊಬಗನ್ನು ಉಳಿಸೋಣ. ಬನ್ನಿ ನಾಡಿನ ಸೊಬಗನ್ನು ಉಳಿಸೋಣ. ಕಾಡು ಉಳಿದರೆ ನಾಡು ಉಳಿಯುವುದು ಎನ್ನುವ ಸತ್ಯವ ಅರಿಯೋಣ. ಕಾಡು ಉಳಿದರೆ ನಾಡು ಉಳಿಯುವುದು ಎನ್ನುವ ಸತ್ಯವ ಅರಿಯೋಣ. ಕಾಡಿನ ಮಹತ್ವವ ಅರಿಯುತ್ತ ನಾವು ಹಸಿರೇ ಉಸಿರೆಂದು ಸಾರೋಣ. ಕಾಡಿನ ಮಹತ್ವವ ಅರಿಯುತ್ತ ನಾವು ಹಸಿರೇ ಉಸಿರೆಂದು ಸಾರೋಣ. ಹೇಗಿತ್ತು ಹಾಡು? ಎಲ್ಲರೂ ಹಾಡನ್ನು ಹಾಡಿದ್ದೀರಾ? ಈ ಹಾಡು ನಿಮಗೆ ಇಷ್ಟವಾಯಿತಾ? ಎಲ್ಲರಿಗೆ ಇಷ್ಟವಾಯಿತಾ? ವೆರಿ ಗುಡ್, ಎಲ್ಲರಿಗೆ ಇಷ್ಟವಾಯಿತು. ನಾವು ಕಳೆದ ತರಗತಿಯಲ್ಲಿ ಕಲಿತ ವಿಷಯವನ್ನು ನೆನಪಿಸಿಕೊಂಡು ಇಂದಿನ ತರಗತಿಯನ್ನು ಪ್ರಾರಂಭಿಸೋಣ. ನಾವು ಕಳೆದ ತರಗತಿಯಲ್ಲಿ ಮೊಳೆಯುತ್ತಿರುವ ಅಲಸಂದೆ ಬೀಜದ ವಿವಿಧ ಹಂತಗಳನ್ನು ನಿರೀಕ್ಷಣೆ ಮಾಡಿದ್ದೇವೆ ಹಾಗೂ ಮೊಳೆಯುತ್ತಿರುವ ಭತ್ತದ ವಿವಿಧ ಹಂತಗಳನ್ನು ನಿರೀಕ್ಷಣೆ ಮಾಡಿದ್ದೇವೆ. ಈ ಮೊಳೆಯುತ್ತಿರುವ ಭತ್ತದ ಹಾಗೂ ಅಲಸಂದೆ ಬೀಜದಿಂದ ಮೊದಲು ಹೊರಗೆ ಬರುವ ಭಾಗ ಬೇರು ಎಂದು ಕಲಿತಿದ್ದೇವೆ. ಇದನ್ನು ನಾವು ಬೇರು ಮೂಲ ಎಂದು ಕರೆಯುತ್ತೇವೆ. ಈ ಬೇರು ಮೂಲ ಸಸ್ಯದ ಬೇರಾಗಿ ಬೆಳೆಯಿತು.
ಬೇರು ಮೂಲದ ನಂತರ ಮೊಳೆತು ಬರುವ ಸಸ್ಯದ ಭಾಗ ಕಾಂಡ. ಇದನ್ನು ನಾವು ಕಾಂಡಮೂಲ ಎಂದು ಕರೆಯುತ್ತೇವೆ. ಈ ಕಾಂಡಮೂಲ ಸಸ್ಯದ ಕಾಂಡವಾಗಿ ಬೆಳೆಯಿತು. ಇಂದಿನ ತರಗತಿಯಲ್ಲಿ ನಾವು ಈ ಮೊಳೆಯುತ್ತಿರುವ ಅಲಸಂಡೆ ಬೀಜ ಹಾಗೂ ಮೊಳೆಯುತ್ತಿರುವ ಭತ್ತದ ವಿವಿಧ ಹಂತಗಳನ್ನು ಮತ್ತೊಮ್ಮೆ ನಿರೀಕ್ಷಣೆ ಮಾಡೋಣ. ಈ ಎರಡೂ ಚಿತ್ರಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡೋಣ. ಅಲಸಂಡೆ ಬೀಜದಲ್ಲಿ ಎಷ್ಟು ಬೀಜದಳಗಳು ಕಂಡುಬರುವುದು? 2 ಅಲ್ವಾ? ಹೌದು. ಅಲಸಂಡೆ ಬೀಜದಲ್ಲಿ 2 ಬೀಜದಳಗಳು ನಮಗೆ ಕಂಡುಬರುತ್ತವೆ. ಮೊಳೆಯುತ್ತಿರುವ ಭತ್ತದಲ್ಲಿ ಎಷ್ಟು ಬೀಜದಳಗಳು ಕಂಡುಬರುತ್ತವೆ? ಎಷ್ಟು ಬೀಜದಳಗಳು ಕಂಡುಬರುತ್ತವೆ ಮಕ್ಕಳೇ? ಮೊಳೆಯುತ್ತಿರುವ ಭತ್ತದಲ್ಲಿ ಒಂದೇ ಒಂದು ಬೀಜದಳ ಕಂಡುಬರುವುದು. ಇಲ್ಲಿ ನಮಗೆ ಚಿತ್ರದಲ್ಲಿ ನೋಡ್ಬೋದು. ಅಲಸಂಡೆ ಬೀಜದಲ್ಲಿ 2 ಬೀಜದಳಗಳು, ಮೊಳೆಯುತ್ತಿರುವ ಭತ್ತದಲ್ಲಿ 1 ಬೀಜದಳ ಮಾತ್ರ ಕಂಡುಬರುವುದು. 1 ಬೀಜದಳ ಮಾತ್ರ ಇರುವ ಸಸ್ಯಗಳನ್ನು ಏಕದಳ ಸಸ್ಯಗಳು ಎಂದು ಕರೆಯುತ್ತೇವೆ. 2 ಬೀಜದಳಗಳು ಕಂಡುಬರುವ ಸಸ್ಯಗಳನ್ನು ದ್ವಿದಳ ಸಸ್ಯಗಳು ಎಂದು ಕರೆಯುತ್ತೇವೆ. ಏಕ ಅಂದರೆ ನಿಮಗೆ ಗೊತ್ತುಂಟು. ಏಕ ಅಂದ್ರೇನು? 1. ಏಕದಳ, ದ್ವಿದಳ. ದ್ವಿ ಅಂದರೆ 2, ದ್ವಿದಳ ಅಂದರೆ ಆ ಅಲಸಂಡೆ ಸಸ್ಯ ಇದಕ್ಕೆ ಉತ್ತಮ ಉದಾಹರಣೆ. ಇಲ್ಲಿ ನಮಗೆ ಅಲಸಂಡೆ ಸಸ್ಯದಲ್ಲಿ ನೋಡ್ಬೋದು 2 ಬೀಜದಳಗಳು ಕಂಡುಬರುತ್ತವೆ. ಇದನ್ನು ನಾವು ದ್ವಿದಳ ಸಸ್ಯಗಳು ಎಂದು ಹೇಳುತ್ತೇವೆ. ಮಕ್ಕಳೇ, ಒಂದು ಬೀಜ ಮೊಳೆಯುವಾಗ ಉಂಟಾಗುವ ಬದಲಾವಣೆಗಳನ್ನು ಸ್ವತಃ ನೋಡಿ ತಿಳಿಯಲು ನೀವು ನಿಮ್ಮ ಮನೆಯಲ್ಲಿ ಒಂದು ಪ್ರಯೋಗವನ್ನು ಮಾಡಬೇಕು. ಪ್ರಯೋಗ ಮಾಡಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ ಏಕದಳ ಸಸ್ಯಗಳು ಯಾವುದು, ದ್ವಿದಳ ಸಸ್ಯಗಳು ಯಾವುದು, ಬೀಜ ಮೊಳೆಯುವಾಗ ಯಾವೆಲ್ಲ ಬದಲಾವಣೆಗಳು ಉಂಟಾಗುತ್ತದೆ. ಇದನ್ನೆಲ್ಲ ನೀವು ಸ್ವತಃ ನೋಡ್ತೀರಿ. ಅದಕ್ಕೆ ನೀವು ಇವತ್ತೇ ನಿಮ್ಮ ಮನೆಯಲ್ಲಿ ಒಂದು ಪ್ರಯೋಗವನ್ನು ಮಾಡಬೇಕು. ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು: ಗಾಜಿನ ಲೋಟ, ಬಿಳಿ ಕಾಗದ, ಹತ್ತಿ, ಕಾಗದದ ಚೂರುಗಳು, ಅಗತ್ಯಕ್ಕೆ ತಕ್ಕಷ್ಟು ನೀರು, ಅಲಸಂಡೆ ಬೀಜಗಳು, ಹೆಸರುಕಾಳು, ಬಟಾಣಿ, ಕಡಲೆ, ಸಾಸಿವೆ, ಭತ್ತ, ಗೋಧಿ, ರಾಗಿ ಇತ್ಯಾದಿ ನೀವು ನಿಮ್ಮ ಪ್ರಯೋಗಕ್ಕೆ ಉಪಯೋಗಿಸುವ ಸಾಮಗ್ರಿಗಳು. ಈಗ ಪ್ರಯೋಗ ಮಾಡುವ ವಿಧಾನ: ಗಾಜಿನ ಲೋಟವನ್ನು ತೆಗೆದುಕೊಂಡು ಅದರ ಒಳಮೈ ಭಾಗವನ್ನು ಬಿಳಿ ಕಾಗದದಿಂದ 1 ಸುತ್ತು ಉರುಟಾಗಿ ಸುತ್ತಿ ಅದನ್ನು ಕೆಳಗೆ ಇಳಿಸಿ ಇಡಬೇಕು. ಇರಿಸಿದ ಬಿಳಿ ಕಾಗದದ ಗಾಜಿನ ಲೋಟದ ಬದಿಗಳಿಗೆ ಅಂಟಿ ನಿಲ್ಲುವಂತೆ ಪೇಪರ್ ರೋಲಿನ ಒಳಗೆ ಒದ್ದೆಯಾದ ಹತ್ತಿಯನ್ನು ಅಥವಾ ಕಾಗದದ ಚೂರುಗಳನ್ನು ತುಂಬಿಸಬೇಕು. ಬೇಗನೆ ಮೊಳಕೆ ಬರುವ ಅಲಸಂಡೆ, ಸಾಸಿವೆ, ಭತ್ತ, ಗೋಧಿ, ರಾಗಿ, ಬಟಾಣಿ, ಕಡಲೆ ಇತ್ಯಾದಿ ಬೀಜಗಳನ್ನು ಕೆಲವು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿದ ಬಳಿಕ ಗಾಜಿನ ಲೋಟ ಮತ್ತು ಪೇಪರ್ ರೋಲ್ಗಳ ನಡುವೆ ಹರಡಬೇಕು. ಗಾಜಿನ ಲೋಟವನ್ನು ಬೆಳಕು ಮತ್ತು ಸೂರ್ಯಪ್ರಕಾಶ ಸ್ವಲ್ಪ ಪ್ರಮಾಣದಲ್ಲಿ ಲಭಿಸುವಂತೆ ಕಿಟಕಿಯ ಬದಿಗೆ ಇರಿಸಬೇಕು. ಇರುವೆಯೋ ಇತರ ಕೀಟಗಳು ಒಳಗೆ ಸೇರದಂತೆ ಗಾಜಿನ ಲೋಟವನ್ನು ಸಣ್ಣ ರಂಧ್ರಗಳಿರುವ ಬಲೆಯಿಂದ ಮುಚ್ಚಬೇಕು. ಪ್ರತಿದಿನ ಬಾಟಲಿಯೊಳಗಿನ ಹತ್ತಿ ಮತ್ತು
ಕಾಗದದ ಚೂರುಗಳಿಗೆ ಸ್ವಲ್ಪ ನೀರೆರೆದು ಒದ್ದೆಯಾಗಿಸಬೇಕು. ಈ ಪ್ರಯೋಗ ಮಾಡಿದ ನಂತರ ಪ್ರತಿದಿನ ಅಂದರೆ 2 ವಾರಗಳವರೆಗೆ ಬೀಜದಲ್ಲುಂಟಾಗುವ ಬದಲಾವಣೆಗಳನ್ನು ನೀವು ನೋಡಬೇಕು. ಹಾಗೂ ಏನು ಬದಲಾವಣೆಯನ್ನು ನೀವು ಕಾಣ್ತೀರಿ, ಬೀಜ ಮೊಳೆಯುವಾಗ ಯಾವೆಲ್ಲ ಬದಲಾವಣೆಗಳನ್ನು ನೀವು ನಿರೀಕ್ಷಣೆ ಮಾಡ್ತೀರಿ, ಅದನ್ನು ನೀವು ನಿಮ್ಮ ಪರಿಸರ ಪುಸ್ತಕದಲ್ಲಿ ಬರೆಯಬೇಕು. ನೋಡಿ, ನಾನು ಈ ಪ್ರಯೋಗ ಮಾಡಿದ್ದೇನೆ. ನೋಡಿ, ಈ ಬೀಜ, ಈ ಬೀಜದಲ್ಲಿ ಮೊದಲು ಹೊರಬಂದಂತಹ ಭಾಗ, ಈ ಬೀಜದಲ್ಲಿ ಮೊದಲು ಹೊರಬಂದಂತಹ ಭಾಗ ಯಾವುದು? ಆ ಭಾಗ ಎಲ್ಲಿಗೆ ಹೋಗಿದೆ? ಇದು ಮೊದಲು ಮೊಳಕೆ ಬಂದಂತಹ ಭಾಗ. ಇದು ಬೇರು ಮೂಲ. ಇದನ್ನು ನಾವೇನಂತ ಕರೆಯುತ್ತೇವೆ? ಬೇರು ಮೂಲ. ಇದು ಭೂಮಿಯ ಅಡಿಗೆ ಹೋಗುತ್ತದೆ. ಬೀಜದಿಂದ ಮೊದಲು ಮೊಳಕೆ ಬರುವ ಭಾಗ ಬೇರು ಅಂತ ನಾವು ಕಲ್ತಿದ್ದೇವೆ, ಹೌದಲ್ವಾ? ಹೌದು. ಆ ಬೇರು ಬೆಳೆದು ಕೆಳಭಾಗಕ್ಕೆ ಬೆಳೆಯುವುದು ಹಾಗೂ ಭೂಮಿಯ ಅಡಿಗೆ ಹೋಗುತ್ತದೆ. ಬೇರು ಮೂಲದ ನಂತರ ಮೊಳೆತು ಬರುವ ಸಸ್ಯದ ಭಾಗ ಕಾಂಡ. ಇದನ್ನು ನಾವು ಕಾಂಡಮೂಲ ಎಂದು ಕರೆಯುತ್ತೇವೆ. ಈ ಕಾಂಡಮೂಲ ಸಸ್ಯದ ಕಾಂಡವಾಗಿ ಬೆಳೆಯಿತು. ಇಲ್ಲಿ ನೋಡಿ, ಇದು ಗಟ್ಟಿಯಾದ ಎಲೆಗಳಂತಿರುವ ಭಾಗ. ಇದನ್ನು ನಾವು ಬೀಜದಳ ಎಂದು ಕರೆಯುತ್ತೇವೆ. ಈ ಬೀಜದಳವನ್ನು ಉಪಯೋಗಿಸಿ ಈ ಬೇರು ಮೂಲ ಮತ್ತು ಕಾಂಡ ಮೂಲಗಳು ಬೆಳೆಯುತ್ತವೆ. ಗಿಡ ಬೆಳೆಯುವುದಕ್ಕನುಸಾರವಾಗಿ ಈ ಬೀಜದಳ ಮುದುಡಿ ಇದರ ಗಾತ್ರ ಕಡಿಮೆಯಾಗುವುದು. ಬೀಜದಳದ ನಂತರ ಮೊಳೆತು ಬರುವುದು ಸಸ್ಯದ ಎಲೆ. ಇಲ್ಲಿ ನಿಮಗೆ ನೋಡ್ಬೋದು, ಇದು ಸಸ್ಯದ ಎಲೆ. ಎಲ್ಲ ಭಾಗಗಳು ಈ ಮೊಳೆಯುತ್ತಿರುವ ಬೀಜದಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮಕ್ಕಳೇ, ನೀವು ಸ್ವತಃ ಪ್ರಯೋಗವನ್ನು ಮಾಡಿ ನೋಡುವಾಗ ನಿಮಗೆ ಗೊತ್ತಾಗ್ತದೆ. ಬೇರನ್ನು ಗುರುತಿಸಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ, ಕಾಂಡವನ್ನು ಗುರುತಿಸಲಿಕ್ಕೆ ಸಾಧ್ಯವಾಗ್ತದೆ, ಬೀಜದಳವನ್ನು ನಿಮಗೆ ನೋಡಬಹುದು. ಹೀಗೆ ಸಸ್ಯದ ವಿವಿಧ ಭಾಗಗಳನ್ನು ನೀವು ಅದರಲ್ಲಿ ಗುರುತಿಸ್ತೀರಿ. ಅದಕ್ಕೆ ನಾನು ಹೇಳಿದ್ದು, ನೀವು ಪ್ರಯೋಗವನ್ನು ಮಾಡಬೇಕು. ಪ್ರಯೋಗ ಮಾಡುವಾಗ ನೀವು ಸ್ವತಃ ನೋಡಿ ಕಲಿತೀರಿ. ಬೀಜದಲ್ಲಿ ಉಂಟಾಗುವ ಬದಲಾವಣೆಗಳು ಏನು ಅಂತ ನಿಮಗೆ ಗೊತ್ತಾಗ್ತದೆ. ಈ ರಾಗಿಯನ್ನು ನೋಡಿ. ಈ ರಾಗಿಯಲ್ಲಿ ಎಷ್ಟು ಬೀಜದಳ ಕಂಡು ಬರ್ತವೆ? ಎಷ್ಟು? 1. ಈ ಅಲಸಂಡೆ ಬೀಜದಲ್ಲಿ ಎಷ್ಟು ಬೀಜದಳಗಳು ನಮಗೆ ಕಾಣಲು ಸಿಗುತ್ತವೆ? ಎಷ್ಟು ಬೀಜದಳಗಳಿವೆ ಅಲಸಂಡೆ ಬೀಜದಲ್ಲಿ? 2 ಬೀಜದಳಗಳು. ಈ ಭತ್ತದಲ್ಲಿ ಎಷ್ಟು ಬೀಜದಳಗಳು? 1. ಕಡಲೆಯಲ್ಲಿ 2. ಬಟಾಣಿಯಲ್ಲಿ 2. ಗೋಧಿಯಲ್ಲಿ ಎಷ್ಟು? 1. ಭತ್ತದಲ್ಲಿ 1. ಮಕ್ಕಳೇ, ನಿಮಗೀಗ ಏನು ಗೊತ್ತಾಯಿತು? ಕೆಲವು ಸಸ್ಯಗಳಲ್ಲಿ 1 ಬೀಜದಳ, ಇನ್ನು ಕೆಲವು ಸಸ್ಯಗಳಲ್ಲಿ 2 ಬೀಜದಳಗಳು ಕಂಡುಬರುವುದು. 1 ಬೀಜದಳಗಳಿರುವ ಸಸ್ಯಗಳನ್ನು ಏಕದಳ ಸಸ್ಯಗಳು ಎಂದು ಕರೆಯುತ್ತೇವೆ. 2 ಬೀಜದಳಗಳಿರುವ ಸಸ್ಯಗಳನ್ನು ದ್ವಿದಳ ಸಸ್ಯಗಳು ಎಂದು ಕರೆಯುತ್ತೇವೆ. ಸರಿ, ಇಲ್ಲಿ ನಮಗೆ 1 ಬೀಜದಳ ಮತ್ತು 2 ಬೀಜದಳಗಳಿರುವ ಪಟ್ಟಿ ಲಭಿಸಿದೆ. ಹಾಗಾದರೆ ಇವುಗಳನ್ನು ನಾವು ಎಷ್ಟು ಗುಂಪುಗಳನ್ನಾಗಿ ಮಾಡಬಹುದು? ಎಷ್ಟು ಗುಂಪುಗಳನ್ನಾಗಿ ಮಾಡಬಹುದು? ಇದನ್ನು ನಾವು 2 ಗುಂಪುಗಳನ್ನಾಗಿ ಮಾಡಬಹುದು. ಇಲ್ಲಿ ನಾವೀಗ ಬರಿಬೇಕು. ಸಸ್ಯದ ಹೆಸರು, ಬೀಜದಳಗಳ ಸಂಖ್ಯೆ. ಮೊದಲಿಗೆ ಅಲಸಂಡೆ. ಅಲಸಂಡೆ ಸಸ್ಯದ ಹೆಸರು ನಾವು ಬರಿಬೇಕು. ಅಲಸಂಡೆ. ಮೊದಲಿಗೆ ಅಲಸಂಡೆ. ಅಲಸಂಡೆಯಲ್ಲಿ ಎಷ್ಟು ಬೀಜದಳಗಳು ಕಂಡು ಬರುತ್ತವೆ? 2. ಅಲ್ಲಿ 2 ಅಂತ ಬರಿಬೇಕು. ಇನ್ನೊಂದು ಭತ್ತ. ಭತ್ತದಲ್ಲಿ ಎಷ್ಟು ಬೀಜದಳಗಳು ಕಂಡು ಬರುತ್ತವೆ? 1. ಅಲ್ಲಿ 1 ಅಂತ ಬರಿಬೇಕು. ಕಡಲೆಯಲ್ಲಿ ಎಷ್ಟು ಬೀಜದಳಗಳು ಕಂಡು ಬರುತ್ತವೆ? 2. ಅಲ್ಲಿ 2 ಅಂತ ಬರಿಬೇಕು. ಗೋಧಿಯಲ್ಲಿ 1. ಹಾಗೆ ನೀವು ಪ್ರಯೋಗ ಮಾಡಿದ ಬೀಜಗಳನ್ನು ನೀವು ಈ ಪಟ್ಟಿಯಲ್ಲಿ
ಸೇರಿಸಬೇಕು. ಅದರಲ್ಲಿ ನೋಡಬೇಕು ಎಷ್ಟು ಬೀಜದಳಗಳು ಕಂಡುಬರುತ್ತವೆ ಎಂದು. ಅರ್ಥ ಆಯ್ತಾ? ಈಗ ನಮಗೆ 1 ಬೀಜದಳ ಮತ್ತು 2 ಬೀಜದಳಗಳಿರುವ ಪಟ್ಟಿ ಲಭಿಸಿದೆ. ನೀವು ಪ್ರಯೋಗ ಮಾಡುವಾಗ ಪಟ್ಟಿ ಇದೇ ರೀತಿ ತಯಾರಿಸಬೇಕು. ಅರ್ಥ ಆಯ್ತಾ? ಈ ಪಟ್ಟಿ ನೋಡುವಾಗ ನಮಗೇನು ಗೊತ್ತಾಗ್ತದೆ? ಕೆಲವು ಸಸ್ಯಗಳಲ್ಲಿ 1 ಬೀಜದಳಗಳು, ಇನ್ನು ಕೆಲವು ಸಸ್ಯಗಳಲ್ಲಿ 2 ಬೀಜದಳಗಳು ಕಂಡುಬರುವುದು. 1 ಬೀಜದಳಗಳಿರುವ ಸಸ್ಯಗಳನ್ನು ಏಕದಳ ಸಸ್ಯಗಳು ಹಾಗೂ 2 ಬೀಜದಳಗಳಿರುವ ಸಸ್ಯಗಳನ್ನು ದ್ವಿದಳ ಸಸ್ಯಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಪ್ರಯೋಗ ಹೇಗೆ ಮಾಡುವುದು ಎಂದು ನಿಮಗೆ ತಿಳಿಯಿತು. ಈ ಪ್ರಯೋಗ ಮಾಡಿದ ನಂತರ ಈ ಪ್ರಯೋಗದ ನಿರೀಕ್ಷಣಾ ಟಿಪ್ಪಣಿಯನ್ನು ನೀವು ಬರೆಯಬೇಕು. ಅಂದರೆ ಬೀಜ ಮೊಳೆಯುವಾಗ ನೀವು ಯಾವ ಬದಲಾವಣೆಗಳನ್ನು ನೋಡಿದ್ದೀರಿ, 2 ವಾರಗಳವರೆಗೆ ಬೀಜ ಮೊಳೆಯುವುದನ್ನು ನಿರಂತರವಾಗಿ ನಿರೀಕ್ಷಣೆ ಮಾಡಿ ನೀವು ಬರೆಯಬೇಕು. ಬೀಜದಿಂದ ಮೊದಲು ಮೊಳೆತು ಬಂದ ಭಾಗ ಯಾವುದು? ಮೊದಲು ಮೊಳೆತು ಬಂದ ಭಾಗ ಏನಾಗಿ ಬದಲಾಗುವುದು? ಬೇರು ಯಾವ ದಿಕ್ಕಿಗೆ ಬೆಳೆಯುವುದು? ಕಾಂಡ ಮೊಳೆತು ಬಂದುದು ಯಾವಾಗ? ಕಾಂಡ ಯಾವ ದಿಕ್ಕಿಗೆ ಬೆಳೆಯುವುದು? ಎಲ್ಲ ಗಿಡಗಳಲ್ಲಿ ಗಟ್ಟಿಯಾದ ಎಲೆಗಳಂತಿರುವ ಭಾಗಗಳು ಕಂಡುಬಂದುವ? ಏಕದಳ ಸಸ್ಯಗಳು ಯಾವುವು? ದ್ವಿದಳ ಸಸ್ಯಗಳು ಯಾವುವು? ಈ ಎಲ್ಲ ವಿಚಾರಗಳು ನಿಮ್ಮ ನಿರೀಕ್ಷಣಾ ಟಿಪ್ಪಣಿಯಲ್ಲಿ ನೀವು ಬರೆಯಬೇಕು. ಪ್ರಯೋಗದ ಹೆಸರು ಬರೆಯಬೇಕು. ಬೀಜ ಮೊಳೆಯುವ ವಿವಿಧ ಹಂತಗಳು ಹಾಗೂ ಈ ಪ್ರಯೋಗ ಮಾಡುವ ಉದ್ದೇಶ ಕೂಡ ನೀವು ಬರೆಯಬೇಕು. ಬೀಜ ಮೊಳೆಯುವಾಗ ಅವುಗಳಲ್ಲಿ ಉಂಟಾಗುವ ಬದಲಾವಣೆಗಳನ್ನು ನಿರೀಕ್ಷಣೆ ಮಾಡಿ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳು ಎಂದು ವರ್ಗೀಕರಿಸುವುದು. ಈ ಪ್ರಯೋಗದ ನಂತರ ಇದರ ಮುಂದುವರಿಕೆಯಾಗಿ ನಾನು ನಿಮಗೆ ಇನ್ನೊಂದು ಚಟುವಟಿಕೆಯನ್ನು ಕೊಡುತ್ತೇನೆ. ಈಗ ನಮಗೆ ಸಸ್ಯದ ಬೇರು ವ್ಯೂಹ, ಎಲೆಗಳ ಶಿರವಿನ್ಯಾಸ ಹಾಗೂ ಬೀಜದಳಗಳ ಬಗ್ಗೆ ತಿಳಿಯಿತು. ಸಸ್ಯದ ಬೇರು ವ್ಯೂಹ, ಎಲೆಗಳ ಶಿರವಿನ್ಯಾಸ ಹಾಗೂ ಬೀಜದಳಗಳ ಸಂಖ್ಯೆ ಇವುಗಳಿಗೆ ಏನಾದರೂ ಸಂಬಂಧವಿದೆಯಾ? ಇದನ್ನು ನೀವು ಪ್ರಯೋಗ ಮಾಡುವಾಗ ಕಂಡುಕೊಳ್ಬೇಕು. ಅದಕ್ಕೆ ನೀವೊಂದು ಪಟ್ಟಿಯನ್ನು ತಯಾರಿಸಬೇಕು. ಪಟ್ಟಿ ಈ ರೀತಿ ನೀವು ತಯಾರಿಸಬೇಕು. ಸಸ್ಯದ ಹೆಸರು, ಬೇರು ವ್ಯೂಹ, ಶಿರವಿನ್ಯಾಸ, ಬೀಜದಳಗಳ ಸಂಖ್ಯೆ. ಮೊದಲಿಗೆ ಅಲಸಂಡೆ. ಅಲಸಂಡೆಯ ಬೇರು ವ್ಯೂಹ ತಾಯಿ ಬೇರ, ನಾರು ಬೇರ ನಿಮಗೆ ಗೊತ್ತುಂಟು. ಯಾವುದು? ತಾಯಿ ಬೇರು. ವೆರಿ ಗುಡ್. ಅಲಸಂಡೆ ಸಸ್ಯದ ಎಲೆಯ ಶಿರವಿನ್ಯಾಸ ಯಾವುದು? ಜಾಲಬಂಧವ, ಸಮಾನಾಂತರವ? ಯಾವುದು? ಜಾಲಬಂಧ. ಅಲಸಂಡೆ ಸಸ್ಯದಲ್ಲಿ ಕಂಡುಬರುವ ಬೀಜದಳಗಳು ಎಷ್ಟು? 2. ಹೌದಲ್ವಾ? ಹೌದು. ಈಗ ಅಲಸಂಡೆಯ ಬೇರು ವ್ಯೂಹ, ಎಲೆಯ ಶಿರವಿನ್ಯಾಸ ಹಾಗೂ ಬೀಜದಳಗಳ ಸಂಖ್ಯೆ ನಾವು ಬರೆದಿದ್ದೇವೆ. ಇನ್ನು ಭತ್ತ. ಭತ್ತದ ಬೇರು ವ್ಯೂಹ ಯಾವುದು? ವೆರಿ ಗುಡ್, ನಾರು ಬೇರು. ಭತ್ತದ ಎಲೆಯ ಶಿರವಿನ್ಯಾಸ ಸಮಾನಾಂತರ. ಭತ್ತದಲ್ಲಿ ಕಂಡುಬರುವ ಬೀಜದಳಗಳ ಸಂಖ್ಯೆ 1. ಅಲ್ಲಿ 1 ಅಂತ ನೀವು ಬರಿಬೇಕು. ಹೀಗೆ ಒಂದೊಂದಾಗಿ ನೀವು ಪ್ರಯೋಗಕ್ಕೆ ಉಪಯೋಗಿಸಿದ ಬೀಜಗಳ ಹೆಸರುಗಳನ್ನು ನೀವಲ್ಲಿ ಬರಿಬೇಕು. ಹಾಗೂ ಅದರ ಬೇರು ವ್ಯೂಹ ಬರಿಬೇಕು, ಎಲೆಯ ಶಿರವಿನ್ಯಾಸ ಬರಿಬೇಕು ಹಾಗೂ ಬೀಜದಳಗಳ ಸಂಖ್ಯೆಯನ್ನು ನೀವಲ್ಲಿ ಬರೆದು ಪಟ್ಟಿಯನ್ನು ಹೀಗೆ ಪೂರ್ತಿಗೊಳಿಸಬೇಕು. ಕೊನೆಗೆ ನಿಮ್ಮ ಪಟ್ಟಿ ಪೂರ್ತಿಗೊಳಿಸಿದ ನಂತರ ನೀವು ನಿಗಮನವನ್ನು ಬರೆಯಬೇಕು. ಸಸ್ಯದ ಬೇರು ವ್ಯೂಹ, ಶಿರವಿನ್ಯಾಸ ಹಾಗೂ ಬೀಜದಳಗಳ ಸಂಖ್ಯೆ ಇವುಗಳಿಗಿರುವ ಸಂಬಂಧವನ್ನು ನೀವು ಬರೀಬೇಕು. ತಾಯಿ ಬೇರು ವ್ಯೂಹದ ಎಲೆಯ ಶಿರವಿನ್ಯಾಸ ಜಾಲಬಂಧ ಹಾಗೂ
ಅದರಲ್ಲಿ ಕಂಡುಬರುವ ಬೀಜದಳಗಳ ಸಂಖ್ಯೆ 2. ನಾರುಬೇರು ವ್ಯೂಹದ ಎಲೆಯ ಶಿರವಿನ್ಯಾಸ ಸಮಾನಾಂತರ, ಅದರಲ್ಲಿ ಕಂಡುಬರುವ ಬೀಜದಳಗಳ ಸಂಖ್ಯೆ 1. ಈ ರೀತಿ ನೀವು ನಿಗಮನವನ್ನು ಬರೆದು ನಿಮ್ಮ ಪ್ರಯೋಗವನ್ನು ಪೂರ್ತಿಗೊಳಿಸಬೇಕು. ಈ ಪ್ರಯೋಗವನ್ನು ನೀವು ಮಾಡಿ ಈ ಪ್ರಯೋಗದ ವಿಡಿಯೋವನ್ನು ನಿಮ್ಮ ತರಗತಿ ಅಧ್ಯಾಪಕರಿಗೆ ನೀವು ಕಳುಹಿಸಬೇಕು. ಹಾಗೂ ಈ ವಿಡಿಯೋ ಮಾಡುವಾಗ ನೀವು ಬರೆದ ನಿರೀಕ್ಷಣಾ ಟಿಪ್ಪಣಿಯನ್ನು ಕೂಡ ನಿಮ್ಮ ತರಗತಿ ಅಧ್ಯಾಪಕರಿಗೆ ನೀವು ಕಳುಹಿಸಿಕೊಡಬೇಕು. ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಬೀಜ ಮೊಳೆಯುವಾಗ ಉಂಟಾಗುವ ಬದಲಾವಣೆಗಳನ್ನು ನಿರಂತರವಾಗಿ ನಿರೀಕ್ಷಣೆ ಮಾಡಿ ಬರಿಬೇಕು ಅಂತ ಹೇಳಿದ್ದೇನೆ. ಅದರಲ್ಲಿ ಮೊದಲು ಬೀಜದಿಂದ ಮೊಳೆತು ಬಂದ ಭಾಗ ಯಾವುದು? ಅಲ್ಲಿ ನಿಮಗೆ ಗೊತ್ತುಂಟು. ಬೀಜ ಮೊಳೆಯುವಾಗ ಯಾವ ಭಾಗ ಮೊದಲು ಬೀಜದಿಂದ ಹೊರಗೆ ಬರ್ತದೆ ಅದನ್ನಲ್ಲಿ ಬರೆಯುವುದು ಬೇರು. ಹಾಗೆ ಆ ಪ್ರಶ್ನೆಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಆ ಪ್ರಶ್ನೆಗೆ ನೀವಲ್ಲಿ ಉತ್ತರವನ್ನು ಕಂಡುಕೊಳ್ಬೇಕು. ಬೀಜ ಮೊಳೆಯುವಾಗ ಉಂಟಾಗುವ ಬದಲಾವಣೆಗಳನ್ನು ನೀವು ನಿರೀಕ್ಷಣೆ ಮಾಡುವಾಗ ಆ ಪ್ರಶ್ನೆಗಳಿಗೆ ಉತ್ತರ ನಿಮಗೆ ಸಿಗುತ್ತದೆ. ಹಾಗೂ ನಾನು 2 ಪಟ್ಟಿ ಮಾಡಲಿ ಕೂಡ ಹೇಳಿದ್ದೇನೆ. ಸಸ್ಯದ ಹೆಸರು, ಬೀಜದಳಗಳ ಸಂಖ್ಯೆ. ಈ ಪಟ್ಟಿ ಕೂಡ ನಿಮ್ಮ ನಿರೀಕ್ಷಣಾ ಟಿಪ್ಪಣಿ ನೀವು ಬರೆಯುವಾಗ ಅದರಲ್ಲೇ ಬರಬೇಕು. ಹಾಗೂ ಇನ್ನೊಂದು ಪಟ್ಟಿ ಉಂಟು, ಕೊನೆಗೆ ಇನ್ನೊಂದು ಪಟ್ಟಿ ಕೊಟ್ಟಿದ್ದೇನೆ ನಾನು. ಸಸ್ಯದ ಹೆಸರು, ಬೇರು ವ್ಯೂಹ, ಶಿರವಿನ್ಯಾಸ, ಬೀಜದಳಗಳ ಸಂಖ್ಯೆ. ಈ ಪಟ್ಟಿ ಕೂಡ ನಿಮ್ಮ ತರಗತಿ ಅಧ್ಯಾಪಕರಿಗೆ ನೀವು ಕಳುಹಿಸಬೇಕು. ಇಲ್ಲಿಗೆ ನಾವು ನಮ್ಮ ಪರಿಸರ ಅಧ್ಯಯನದ 2ನೇ ಪಾಠ ಎಲೆಯ ಮಾತು ಕೇಳಿ ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆಗಳು.